Hi guys, welcome back to my new vlog. ಇವತ್ತು ನಾವು ವ್ಲಾಗ್ ಏನಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಟ್ರಿಪ್ ಫ್ಯಾಮಿಲಿ ಜೊತೆ. ಆ್ಯಂಡ್ ಈ ವ್ಲಾಗ್ ಹೆಂಗಿರುತ್ತೆ ಏನು ಪ್ರತಿಯೊಂದು ಕಂಪ್ಲೀಟ್ ವೀಡಿಯೋ ನೋಡಿ, ಸೊ ದ್ಯಾಟ್ ಯು ವಿಲ್ ಎಂಜಾಯ್ ಇಟ್. ಸ್ಟೇ ಟ್ಯೂನ್ಡ್. ಆ್ಯಂಡ್ ಫೈನಲಿ ಗಾಡಿ ಕೂಡ ಬಂತು. ಗಾಡಿಗೆ ಎಲ್ಲೇ ಹೋಗೋಕ್ಕೆ ಮುಂಚೆ ಫಸ್ಟು ದೇವ್ರ ಕೈ ಮುಗ್ದು ಆ್ಯಂಡ್ ದೆನ್ ಗಾಡಿ ಪೂಜೆ ಮಾಡಿ ಹೊರಡಬೇಕು. ಆ್ಯಂಡ್ ಅದೇ ರೀತಿ ನಾವು ಕೂಡ ಎಲ್ಲರೂ ರೆಡಿಯಾಗಿದ್ವಿ, ಗಾಡಿಗೆಲ್ಲ ಪೂಜೆ ಮಾಡ್ತಿದ್ವಿ. ನಮ್ಮ ಜರ್ನಿ ತುಂಬ ಸೇಫಾಗಿರಲಿ, ನಾವು ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ. ಇಲ್ಲ ಅಂತಮ್ಮ ಆಲ್ರೆಡಿ ಗಾಡಿ ಕೂಡ ಪೂಜೆ ಮಾಡ್ತಿದ್ದಾನೆ, ನೀವು ನೋಡ್ತಿರ್ಬೋದು. ಅದಾದಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಫ್ಯಾಮಿಲಿ ಟ್ರಿಪ್ ಆಫ್ಟರ್ ಅ ವೆರಿ ಲಾಂಗ್ ಇಯರ್ಸ್ ನಾವೆಲ್ಲ ಒಟ್ಟಿಗೆ ಸೇರಿ ಫ್ಯಾಮಿಲಿ ಟ್ರಿಪ್ ಹೋಗ್ತಿರೋದು. ಐ ನೋ ಮೆನಿ ಪೀಪಲ್ ಆರ್ ನಾಟ್ ಹಿಯರ್, ಬಟ್ ಸ್ಟಿಲ್ ಫ್ಯೂ ಪೀಪಲ್ ಜೊತೆ ನಾವು ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಂಗೆ ಗೊತ್ತು ಈ ವ್ಲಾಗ್ ತುಂಬ ಚಿಕ್ಕದಿದೆ ಅಂತ, ಬಟ್ ಮೆನಿ ಪೀಪಲ್ ವಿಲ್ ನಾಟ್ ಬಿ ಕಂಫರ್ಟೇಬಲ್ ಆನ್ ವ್ಲಾಗ್ಸ್. ಆ್ಯಂಡ್ ನನಗೂ ಕಂಫರ್ಟೇಬಲ್ ಇರೋಲ್ಲ ಸಮ್ಟೈಮ್ಸ್, ಇಂಟ್ರಾಕ್ಷನ್ಸ್ ಇಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೋಗಿಲ್ಲ. ಎಲ್ಲೆಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೆ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಆದಷ್ಟು ಟು ಮೇಕ್ ದಿಸ್ ಅ ಮೆಮೊರಬಲ್ ಮೂಮೆಂಟ್. ಆ್ಯಂಡ್ ಇಲ್ಲಿ ನಾವೆಲ್ಲ ಮನೆಯಿಂದನೇ ಬ್ರೇಕ್ಫಾಸ್ಟ್ ಮಾಡ್ಕೊಬಂದಿದ್ವಿ. ಆ ಬ್ರೇಕ್ಫಾಸ್ಟ್ನ ಎಲ್ಲರೂ ಶೇರ್ ಮಾಡಿ ವಿ ವೇರ್ ಈಟಿಂಗ್. ಆ್ಯಂಡ್ ಆ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಯಡಿಯೂರು ಟೆಂಪಲ್ಗೆ. ತುಂಬ ರಶ್ ಏನಿರಲಿಲ್ಲ, ಬಟ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ದಿಸ್ ಇಸ್ ಪ್ರಾಬಬ್ಲಿ ಸೆಕೆಂಡ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿರೋದು. ಆ್ಯಂಡ್ ಅದಾದಮೇಲೆ ನಾವು ಹೋಗಿದ್ದು ಮಾಯಮ್ಮ ದೈತಮ್ಮನ ಟೆಂಪಲ್ಗೆ. ಇಲ್ಲಿ ಜನ ಸಿಕ್ಕಾಪಟ್ಟೆ ಇದ್ದರು ಆ್ಯಂಡ್ ದೇವ್ರ ದರ್ಶನ ತುಂಬ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು. ಎಸ್ಪೆಷಲಿ ನಾವು ಬಂದಿದ್ದೆ ಈ ದೇವಸ್ಥಾನ, ದಿಸ್ ವಾಸ್ ದ ಮೇನ್ ಥಿಂಗ್. ಆ್ಯಂಡ್ ಈ ದೇವಸ್ಥಾನ ಮುಗಿಸ್ಕೊಂಡು ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಅಂತ. ಇದು ಕಂಪ್ಲೀಟ್ ಹಳ್ಳಿ ಮಧ್ಯದಲ್ಲಿರೋದು. ಸಗಣಿ ವಾಸನೆ ಬರ್ತೈತಲ್ಲ, ವಾಸನೆ. ಇಂಥ ಮನೆ ನೋಡಿ ಎಷ್ಟು ವರ್ಷ ಆಗೋಯ್ತು ಬಿಡು. ಇದೇನಾ ದೇವಸ್ಥಾನ? ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀವಿ ಅಂದರೆ ಮೆಜಾರಿಟಿ ಹೋಗೋದೇ ಟೆಂಪಲ್ ಟೂರ್ಗೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಟ್ರಿಪ್ಸ್ ಅಂತ ನನಗೆ ನೆನಪಿರೋದೇ ಹೋಗಿರೋದು ಬರೀ ದೇವಸ್ಥಾನಗಳಿಗೆ. ಅದು ಬಿಟ್ಟು ಎಲ್ಲರೂ ಈ ರೆಸಾರ್ಟು ಎಂಜಾಯ್ ಮಾಡೋಕ್ಕೆ ಟ್ರಕ್ಕಿಂಗ್ ಅದೆಲ್ಲ ನೋ ವೇ. ಆ್ಯಂಡ್ ಫೈನಲಿ ಈ ದೇವಸ್ಥಾನ ಕೂಡ ಬಂದ್ವಿ. ಈ ದೇವಸ್ಥಾನದಲ್ಲಿ ದೇರ್ ಈಸ್ ಸ್ಪೆಷಾಲಿಟಿ ಆಫ್ ದಿಸ್. ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೌದೌದು, ದೇವರು ಮೂಲೆ ಇರೋದಕ್ಕೆ ಕೋಣೆ ಚಿಕ್ಕಮ್ಮ. ಇಲ್ಲಿ ನಮ್ಮ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಈ ದೇವಸ್ಥಾನ ಹೆಸರು ಕೋಣೆ ಚಿಕ್ಕಮ್ಮ. ವೈ ಇಸ್ ದಿಸ್ ಕಾಲ್ಡ್ ಕೋಣೆ ಚಿಕ್ಕಮ್ಮ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನೀವು ಕೇಳಿಸ್ಕೊಂಡಿರ್ಬೋದು. ಆ್ಯಂಡ್ ಇಲ್ಲಿಂದ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡಿ ಇನ್ನೊಂದು ದೇವಸ್ಥಾನ ಇತ್ತು, ಸೊ ನಾವು ಅಲ್ಲಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ಇಟ್ ವಾಸ್ ನನಗೆ ನೈಸ್ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ನಂಗೆ ಗೊತ್ತು ವ್ಲಾಗಲ್ಲಿ ದೇರ್ ಇಸ್ ನೋ ಮಚ್ ಮೂಮೆಂಟ್ಸ್ ಕ್ಯಾಪ್ಚರ್ಡ್, ಬಟ್ ಆದರೂ ವಿ ಮೇಡ್ ಮೆನಿ ಮೆಮೊರೀಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಿ ಎಂಜಾಯ್ಡ್. ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ನಾನು ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ದಿಸ್ ಬ್ಯೂಟಿಫುಲ್ ಟೆಂಪಲ್, ಆದಿಚುಂಚನಗಿರಿ ಟೆಂಪಲ್ಗೆ. ದಿಸ್ ವಾಸ್ ರಿಯಲಿ ಸೋ ಬಿಗ್ ಟೆಂಪಲ್ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಗಿದ್ದ ಟೆಂಪಲ್. ಆ್ಯಂಡ್ ತುಂಬಾ ಸಖತ್ತಾಗೆ ಬಿಲ್ಡ್ ಮಾಡಿದ್ದಾರೆ. ಹೋಗ್ತಿದ್ದಂಗೆ ಫಸ್ಟ್ ಗಣೇಶ ದೇವ್ರು ಕಾಣಿಸ್ತು, ದೇವ್ರಿಗೆ ಕೈ ಮುಗ್ದು ದೆನ್ ವಿ ಸ್ಟಾರ್ಟೆಡ್. ಇನ್ನು ಮುಂದೆ ಹೋಗ್ತಾ ಎಷ್ಟೊಂದು ದೇವ್ರುಗಳು ಸಿಕ್ತು, ಬಟ್ ಇದು ಇಂಟೀರಿಯರ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ತುಂಬ ಪೀಸಾಗಿತ್ತು ಆ್ಯಂಡ್ ಪಾಸಿಟಿವ್ ಫೀಲ್ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ವೆರಿ ಲಾಂಗ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ, ಬಟ್ ಇವಾಗ ತುಂಬಾ ಇಂಪ್ರೂವ್ ಆಗಿದೆ. ಆ್ಯಂಡ್ ಫೈನಲಿ ದೇವ್ರ ದರ್ಶನ ಎಲ್ಲ ಪಡೆದು ನಾವು ಊಟ ಕಡೆಗೆ ಹೊರಟಿದ್ವಿ. ಮನೆಯಿಂದನೇ ಊಟ ತಂದಿದ್ವಿ, ಸೊ ಊಟನೆಲ್ಲರೂ ಕುತ್ಕೊಂಡು ಒಂದು ಕಡೆ ಊಟ ಮಾಡಿ ಆ್ಯಂಡ್ ದೆನ್ ನಾವು ಹೋಗ್ತಾ ವಿ ಐ ಸಾ ದಿಸ್ ಬ್ಯೂಟಿಫುಲ್ ರೇನ್ಬೋ. ಆ್ಯಂಡ್ ಇದನ್ನು ಕೂಡ ಕ್ಯಾಪ್ಚರ್ ಮಾಡಿ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಹಿಯರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ನಿಖಿತಾ ವ್ಲಾಗ್ಸ್. ಥ್ಯಾಂಕ್ ಯು.